ಒಂದು ಐಡಿಯಾ ಬಂತು, ಪೋರ್ಟರ್ ಆದರೂ ಮಾಡೋಣ ಅಂತ. ಸೊ ಆ ಪೋರ್ಟರ್ ಆನ್ ಮಾಡಿದೆ. ಫಸ್ಟ್ ಆರ್ಡರ್ 51 ರೂಪಾಯಿ ಬಿತ್ತು. ಚಂದ್ರಲೇಔಟಿಂದ ಹೋದೆ, ಆರ್ಡರ್ನ ಪಿಕಪ್ ಮಾಡಿಕೊಂಡೆ. ಅಲ್ಲೇ ಪಕ್ಕದಲ್ಲೇ ಲೊಕೇಶನ್ ಇರೋದ್ರಿಂದ ಒಂದು 5 ಮಿನಿಟ್ಸಲ್ಲೇ ಡ್ರಾಪ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬಿತ್ತು, ನಾಗರಬಾವಿಲಿ ಪಿಕಪ್ಪು. ನಾಗರಬಾವಿಗೆ ಹೋದೆ, ಐಟಮ್ ಪಿಕಪ್ ಮಾಡಿಕೊಂಡೆ. ಮತ್ತು ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡೆ. ಮತ್ತು ತಿರ್ಗಾ ಡ್ರಾಪ್ ಲೊಕೇಶನ್ ಕಡೆ ಹೋಯ್ತಾ ಇದೆ. ಡ್ರಾಪ್ ಮಾಡಿದೆ MG ರೋಡಲ್ಲಿ. ಮತ್ತು ಇನ್ನೊಂದು ಆರ್ಡ್ರ್ ಬಿತ್ತು, ಅದನ್ನು ಪಿಕ್ ಮಾಡ್ಕೊಂಡು ಮಿರರ್ ಕಾಣಿಸ್ತು. ನಮ್ಮದು ಒಂದು ಇರಲಿ ಎಂಬ ಒಂದು ಸೆಲ್ಫಿ ತೊಗೊಂಡೆ. ಆದರೂ ಓಕೆ. ಡ್ರಾಪ್ ಲೊಕೇಶನ್ಗೆ ಬಂದು ಡ್ರಾಪ್ ಮಾಡಿದೆ. ಇನ್ನೊಂದು ಐಟಮ್ ಇದ್ದಿತ್ತು, ಪಿಕಪ್ ಮಾಡಿಕೊಂಡು ಕೆಳಗಡೆ ನೋಡೋ ಅಷ್ಟರಲ್ಲಿ ಲಿಫ್ಟೇ ವರ್ಕಿಂಗ್ ಇಲ್ಲ ಅಂದರು. ಸೊ ನಡ್ಕೊಂಡು ಹೋಗ್ಬೇಕಾಗಿತ್ತು, ನಡ್ಕೊಂಡು ಹೋದೆ 3ನೇ ಫ್ಲೋರಿಂದ. ಅದಾದಮೇಲೆ ಡ್ರಾಪ್ ಲೊಕೇಶನ್ಗೆ ಬಂದು ಪಾಸ್ಪೋರ್ಟ್ ಆಫೀಸಲ್ಲಿ ಡ್ರಾಪ್ ಮಾಡಿದೆ. ಮತ್ತು ತಿರ್ಗಿ ಇನ್ನೊಂದು ಆರ್ಡ್ರ್ ಬಿತ್ತು, ಪಿಕಪ್ ಮಾಡಿಕೊಂಡೆ. ಅಕ್ಷಯ್ ನಗರದಲ್ಲಿ ಡ್ರಾಪ್ ಮಾಡಿದೆ 70 ರುಪೀಸ್ದು. ಮತ್ತು ತಿರ್ಗಿ ಒಂದು ಆರ್ಡ್ರ್ ಬಿತ್ತು ಅಕ್ಷಯ್ ನಗರಿಂದ ಕಗ್ಲಿಪುರಾಗೆ, ಅದನ್ನು ಪಿಕಪ್ ಮಾಡಿಕೊಂಡೆ. ಹೋಗ್ತಾ ಫುಲ್ ಕಾಡ್ ಥರ ಇತ್ತು, ಪೊದೆಗಳೇನೋ ಬೇಜಾನಿತ್ತು. ಡ್ರಾಪ್ ಲೊಕೇಶನ್ಗೆ ಬಂದು ಡ್ರಾಪ್ ಮಾಡಿ ರಾಮೋಳಿಗೆ ಹೋದೆ. ರಾಮೋಳಿ ರೈಲ್ವೆ ಗೇಟ್ ಹಾಕಿತ್ತು, ಬಿಸಿಲು ದಿಕ್ಕ ಹೊಡಿತಿತ್ತು. ಅದಕ್ಕೇ ಒಂದು ಇರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಮತ್ತು ತಿರ್ಗಿ ಒಂದು ಆರ್ಡ್ರ್ ಬಿತ್ತು, ಅದನ್ನು ಪಿಕಪ್ ಮಾಡಿಕೊಂಡೆ. ಫೈಲ್ ಕೊಟ್ಟಿದ್ರು, ಅದನ್ನೇ ತೊಗೊಂಡೋಗಿ ಸೀದಾ ಡ್ರಾಪ್ ಲೊಕೇಶನ್ಗೆ ಹೋಗಿ ಡ್ರಾಪ್ ಲೊಕೇಶನಲ್ಲಿ ಡ್ರಾಪ್ ಮಾಡಿ ಅದನ್ನು ಕ್ಯಾಶ್ನ ಕಲೆಕ್ಟ್ ಮಾಡಿಕೊಂಡು ಆಫ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋದೆ.